ನೆನ್ನೆ ವಿಡಿಯೋ ನೋಡ್ದಂಗೆ ನಾವು ಫಸ್ಟು ಮನಾಲಿಯಿಂದ ಜೋಬ್ರಾಗೆ ಬಂದಿದ್ದು. ಆಮೇಲೆ ಜೋಬ್ರಾಯಿಂದ ಚೀಕಾಗೆ ಬಂದ್ವಿ. ಇವತ್ತಿನ ದಿನ ಸ್ಟಾರ್ಟ್ ಮಾಡೋದು ನಾವು ಚೀಕಾದಲ್ಲಿ. ಚೀಕಾಯಿಂದ ಬಾಲುಕಾಗೇರಾ ಬಂದ್ಬಿಟ್ಟು ಹತ್ತತ್ರ 9 ಕಿಲೋಮೀಟರ್ಸ್ ಟ್ರೆಕ್ ಇದೆ. ಈ ಟ್ರೆಕ್ಕಲ್ಲಿ ಈ ಜಾಗದಲ್ಲಿ ಕಾಣಿಸುತ್ತಲ್ಲ, ಇಲ್ಲೊಂದು ದೊಡ್ಡ ರಿವರ್ ಕ್ರಾಸಿಂಗ್ ಇದೆ. ಈ ರಿವರ್ ಕ್ರಾಸಿಂಗು ಮಾಡಿ ಆಮೇಲೆ ಬಾಲುಕಾಗೇರಾಗೆ ಹೋಗಬೇಕು. ಇಲ್ಲಿಂದ ಇಲ್ಲಿಗೆ ಹತ್ತತ್ರ ಒಂದು 6 ಕಿಲೋಮೀಟರ್ಸ್ ಇದೆ. ತಿರ್ಗಾ ಇಲ್ಲಿಂದ ಇಲ್ಲಿಗೆ ಆಮೇಲೆ ಒಂದು 2 ಕಿಲೋಮೀಟರ್ಸ್ ತಿರ್ಗಾ ತುಂಬ ದೊಡ್ಡ ಸ್ಟೀಪ್ ಟ್ರೆಕ್ ಇದೆ. ಸೊ ಇವತ್ತಿನ ಟ್ರೆಕ್ ಶುರು ಆಗೋದು ಚೀಕಾದಲ್ಲಿ, ಎಂಡ್ ಆಗೋದು ಬಾಲುಕಾಗೇರಾದಲ್ಲಿ. ನೋಡೋಣ ಟ್ರೆಕ್ ಹೆಂಗೆ ಹೋಗುತ್ತೆ ಅಂತ. कपड़े चेंज करके चलना है क्या? नहीं उसमें ही चढ़ जाए है ना? क्योंकि मेरे को तो यही कंफर्टेबल लग रहे हैं. वही उसमें ही चढ़. ಆ್ಯಂಡ್ ದಿಸ್ ಇಸ್ ಅವರ್ ಟೆಂಟ್. ಹಿಂಗಿರೋದು ಇದು ನನ್ನ ಬ್ಯಾಗು, ಇಲ್ಲಿ ನನ್ನ ಸ್ಲೀಪಿಂಗ್ ಬ್ಯಾಗ್ ಇದೆ. ಇದು ಇಟ್ಸ್ ಗೋನ್ ಕೀಪ್ ಅಸ್ ವಾರ್ಮ್. 3 ಜನಕ್ಕೆ ಕೊಡ್ತಾರೆ. ಆ್ಯಂಡ್ ಈಸ್ ಪ್ರಿಯಾಂಶು, ಈಸ್ ಆಲ್ಸೋ ಪ್ಯಾಕಿಂಗ್ ಇಸ್ ಬ್ಯಾಗ್. ನಾನು ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕು. ಎಲ್ಲ ರಾತ್ರಿ ಇಲ್ಲಿ ಎಸ್ಬಿಟ್ಟಿದ್ದೀನಿ ಪ್ಯಾಕ್ ಮಾಡ್ಕೊಳ್ಳೋಣ ಬಿಡಿ ಅಂತ. ಇವಾಗ ಇದನ್ನು ಪ್ಯಾಕ್ ಮಾಡಿ ಆಮೇಲೆ ಹೋಗಬೇಕು. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಬಾಲುಕಾಗೇರಾ ಫುಲ್ ಪ್ಯಾಕ್ ಮಾಡ್ಕೊಬೇಕು. ಇವತ್ತು ಇದನ್ನು ಶಾರ್ಟ್ಸಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಇದನ್ನು, ಬಿಕಾಸ್ ರಿವರ್ ಕ್ರಾಸಿಂಗ್ ಇದೆ. ಆಮೇಲೆ ಬೆಳಗ್ಗೆ ಹೊತ್ತಲ್ಲ ನೀವು ಟ್ರೆಕ್ಕೆಲ್ಲ ಮಾಡ್ಬೇಕಾದ್ರೆ ಅಷ್ಟು ಚಳಿ ಆಗಲ್ಲ, ಆರಾಮಾಗಿ ಬಿಸಿಯಾಗಿರುತ್ತೆ. ಸೊ ದಟ್ಸ್ ನೋ ಬಿಗ್ ವೆರೀಸ್. ಲೆಟ್ಸ್ ಗೋ ಪ್ಯಾಕ್ ಮಾಡೋಣ. ಹಿಂಗಿರುತ್ತೆ. ಆಲ್ರೆಡಿ ಒಂದ್ಸರಿ ಫುಲ್ಲು ನೀರಲ್ಲಿ ತಲೆ ಹಾಕಿ ಇಟ್ಟಿದ್ದೀನಿ. ಇವಾಗ ನೀರು ಇಟ್ಕೊಂಡು ಹೋಗಿ ಬಂದಿರೋದು. ಹರಿತಾ ಇರುತ್ತೆ, ಫುಲ್ ನೀರು ಹರಿತಿದೆ ಇಲ್ಲಿ. ಏನಿಲ್ಲ, ಜಸ್ಟ್ ಬಾ ನೀರಿಡಿ ಆ್ಯಂಡ್ ಗೋ. ದಟ್ಸ್ ಇಟ್. ಪಿಯಾ ಪಾನಿ ಇತ್ತನೆ. ಏನು ಕೋಲ್ಡ್ ವಾಟರ್ ಗೊತ್ತಾ, ಅಲ್ಲೇ ಡೈರೆಕ್ಟ್ ವಾಟರ್ ಫಾಲ್ಸಿಂದ ಕೆಳಗಡೆ ನೀರು. ಇವು ಅರ್ಲಿ ಮಾರ್ನಿಂಗು. ಇದು ಕ್ಯಾಬ್ ಸೈಟ್ ಇದೆ, ಫಸ್ಟ್ನೇ ವ್ಯೂ ದಟ್ ಯು ಗೆಟ್ ಇನ್ ದ ಅರ್ಲಿ ಮಾರ್ನಿಂಗ್. ಇಟ್ಸ್ ಆಲ್ರೆಡಿ 7. ಈಗ ಕರೆಕ್ಟಾಗಿ 7 ಆಗಿದೆ. ಆ್ಯಂಡ್ ಈ ಥರ ವ್ಯೂ ಇರೋದು ಸುತ್ತ. ಶ್ಯಾಂಪು ಬರ್ನೇಗ ನಮ್ಮ ಫ್ರೆಂಡ್ ಒಬ್ಬರು ಬಂದರು, ಅವ್ರಿಗೋಸ್ಕರ ವೇಟು. ಆ್ಯಂಡ್ ಅವು ಶಾರ್ಟ್ಸ್ ಆ್ಯಂಡ್ ಶಾರ್ಟ್ಸ್ ಹಿಂಗೆ ಹೋಗೋದು. ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ದೇರ್. ಅಲ್ಲೋಗಿ ಆರ್ಯನ್ಗೆ ಜ್ಯೂಸು ಮತ್ತು ಕಾಫಿ ಕುಡಿಬೇಕಂದ್ರೆ, ಸೊ ಆ ಕಾಫಿ ಕುಡಿಯೋಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇರೋದು. ಇದು ಕ್ಯಾಂಪ್ ಸೈಟು, ಅಲ್ಲಿರೋ ಒಂದು ಚಿಕ್ಕ ಅಂಗಡಿ. ಇಲ್ಲೆಲ್ಲ ಸಿಗುತ್ತೆ ಈ ಕಡೆಯಿಂದ. ನಾವೆಲ್ಲ ಇಲ್ಲೇ ಕೂತ್ಕೊಂಡು ಟೀ ಬೇಕಾ ಟೀ, ಕಾಫಿ ಬೇಕಾ ಕಾಫಿ, ಮ್ಯಾಗಿ ಬೇಕಾ ಮ್ಯಾಗಿ, ಏನು ಬೇಕಾದ್ರೂ ಸಿಗೋದು. ಎಲ್ಲ ಇಲ್ಲ 10 ರೂಪಾಯಿದು 20 ರೂಪಾಯಿದು ಆತ. ಇಲ್ಲಿ ಎಲ್ಲ ಡಬಲ್ ರೇಟ್ ಅಷ್ಟೇ. ಇದು ಮಾರ್ನಿಂಗ್ ಟಿಫನ್, ಆಲೂ ಕಾ ಪರಾಟ और ये भी और ये हम. ಆ್ಯಂಡ್ ಟೈಮ್ ಬಂದ್ಬಿಟ್ಟು 9 o'clock. ಅಸೆಂಡಿಗೆ ಶುರು ಮಾಡಿದ್ದೀವಿ. ಇಲ್ಲಿಂದ ಹೋಗಬೇಕು, ಅಲ್ಲಿಂದ ಹತ್ಕೊಂಡು ಅಲ್ಲಿ ಮೇಲ್ಗಡೆವರೆಗೂ ಹೋಗೋದು. ಲಂಚಿಗೆ ಈ ಥರ ಕೊಡ್ತಾರೆ. ಏನೇನಿರುತ್ತೆ ಅಂದರೆ ರೋಟಿ, ಬಿಸ್ಕೆಟ್, ಜ್ಯೂಸ್ ಆ್ಯಂಡ್ ಡೈರಿ ಮಿಲ್ಕ್. ಪೋಲ್ಸ್ ಇಟ್ಕೊಳ್ಳೋದು. ಇವತ್ತು ಪೋಲ್ಸ್ ತುಂಬ ಸ್ಟೀಪ್ ಇದೆ. ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ನಾವು. ವಾಟರ್ ಗೀಟರ್ ಎಲ್ಲ ತೊಗೊಂಡಿದ್ದೀವಿ. ಆ್ಯಂಡ್ ಬರೋ ದಿನ ಬ್ಯಾಗ್ ತುಂಬ ಕಮ್ಮಿ ಭಾರ ಆಯಿತು. ಇವತ್ತು ಬ್ಯಾಗ್ ತುಂಬ ಭಾರ ಇದೆ, ಹೆವಿ ಭಾರ ಇದೆ ಬ್ಯಾಗು. ಏನೋ ಜ್ಯೂಸ್ ಗೀಸ್ ಎಲ್ಲ ತೊಗೊಂಡಿರೋದನ್ನ ನೋಡೋಣ. ಬಟ್ ಇಟ್ಸ್ ಡೂಯಬಲ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ಮಿಲ್ತೆ हैं ऊपर. ठीक है गाइस, मैं यहाँ से वापस चलता हूँ. मेरा हो चुका ಟ್ರೆಕ್ ಶುರು ಆಗಿ ಜಸ್ಟ್ ಒಂದು 5 minutes ಆಗಿದೆ. ನಮ್ಮ ಬೇಸ್ ಕ್ಯಾಂಪಿಂದ ಬಾಲುಕಾಗೇರಾಗೆ ಹೋಗ್ತಾ ಇದ್ದೀವಿ. ಇವಾಗ ಒಂದು ಸ್ಟೀಪ್ ಮುಗಿಸಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಟು ಗೋ ಫ್ರಮ್ ಹಿಯರ್ ಟು ಓವರ್ ದೇರ್. ದಿಸ್ ಈಸ್ ಜಸ್ಟ್ ಒನ್ ಆಫ್ ದಿ ಸೆಕೆಂಡ್ ಸ್ಟೀಪ್ಸ್. There are still 3 more steps
ಆಫ್ ಸಚ್ ಫಿನಿಷ್ ಮಾಡೋದಕ್ಕೆ ಇನ್ನೂ ಹೋಗಬೇಕು. ಲೆಟ್ಸ್ ಡೂ ದಿಸ್ ಟಿಪ್ಸ್. ಆ್ಯಂಡ್ ಎಷ್ಟೇ ಪೋಲ್ ಯೂಸ್ ಮಾಡಿಲ್ಲ ಟುಡೇ. ಪೋಲ್ ಇಸ್ ಲೈಕ್ ಮೈ ಥರ್ಡ್ ಲೆಗ್. ವಿತೌಟ್ ಪೋಲ್ ಐ ಕ್ಯಾನ್ ಥಿಂಕ್ ಈ ಥರ ವೀಡಿಯೋ ಮಾಡಿಕೊಂಡು ನಾನು ಹತ್ತಕ್ಕಾಗುತ್ತೆ. We are going to take our first break over there. Third break over there. Dipanshu! Unmelted ice. ಇದು ಮೆಲ್ಟ್ ಆಗಿ ಹೋಗುತ್ತೆ. Now it's not melted. It's still pretty solid. ಅದು ನಮ್ದು 4ನೇ break point, 4th break point, and it's going. And this is our 4th resting point that we took. ಹೆಂಗಿದೆ ರೆಸ್ಟಿಂಗ್ ಪಾಯಿಂಟು? ನೀರು ಬಗ್ಗೆ ಟೆನ್ಷನ್ನೇ ತೊಗೊಳಂಗಿಲ್ಲ, ಎಲ್ಲ ಕಡೆ ನೀರು ಸಿಗ್ತಾನೆ ಇರುತ್ತೆ. ಜಸ್ಟ್ ಹ್ಯಾವ್ ಟು ಕ್ರಾಸ್ ಇಟ್. ಹಾಂ ಮೇರಾ ಪಾಕೊಂಡ್ ಮೇ चल रहे हैं. ಇಲ್ಲಿಂದ ಮೇಲಿಂದ ನೀರು ಬರ್ತಿದೆ. ಆ್ಯಂಡ್ ಇಟ್ಸ್ ಗೋಯಿಂಗ್ ಡೌನ್ ಥ್ರೂ ಹಿಯರ್ ಆ್ಯಂಡ್ ಓವರ್ ದೇರ್. ಆ್ಯಂಡ್ ನಾವು ಈ ಸ್ಟೀಪ್ ಮೌಂಟನ್ಸ್ ಏನಿದೆ, ಯು ಹ್ಯಾವ್ ಟು ಕ್ಲೈಂಬ್ ದಿಸ್ ಮೌಂಟನ್ಸ್ ಅಂತ. तो ये भी रिकॉर्ड करूँगा यार. ಹಾಂ ये भी रिकॉर्ड करूँगा. ಆ್ಯಂಡ್ ಇಷ್ಟೇ, ಆ ಕಡೆ ಹೋದರೆ ಬಿದ್ದೆ ನಾನು. ಆ್ಯಂಡ್ ದಿಸ್ ಇಸ್ ದಿ ಮ್ಯಾಕ್ಸ್ ದಟ್ ಐ ಕುಡ್ ಗೋ ಓವರ್ ದೇರ್. ಅಲ್ಲಿಂದ ಹಂಗೆ ನೋಡಿ ಇನ್ನೂ ಹೋಗ್ಬೇಕು ನಾವು. ಈ ದಾಟಿ ಇನ್ನೂ ದೂರ ಇದೆ, ಹತ್ರ ಇಲ್ಲ. ಹೋಗೋಣ, ಎಲ್ಲ ಕಡೆ ಹೋಗೋಣ ಇವತ್ತು. ಬೆಟ್ಟ ಅಥವಾ ಇಲ್ವಾ? ಇದು ಏನು ಹೋಗ್ತಿದೆಯಲ್ಲ ಈ ಬ್ಯಾಗ್ಗಳಲ್ಲಿ, ಯಾರ ಕೈಲಿ ಹತ್ತಕ್ಕಾಗಲ್ಲ ಅವ್ರ ಹತ್ರ ಬ್ಯಾಗ್ಗಳನ್ನ ಇಸ್ಕೊಂಡು ಇದರಲ್ಲಿ ತೊಗೊಂಡು ಹೋಗ್ತಾರೆ. ಯು ಕುಡ್ ಅಬ್ಸರ್ವ್ ಇಟ್. ಕಾಣಿಸುತ್ತೆ ಅದರಲ್ಲಿ ಎಲ್ಲರದ್ದು ಬ್ಯಾಗ್ ಇರುತ್ತೆ. ದಿಸ್ ಆರ್ ಆಲ್ ಮ್ಯೂಸ್, ದೇ ಆರ್ ನಾಟ್ ಹಾರ್ಸಸ್. ಐ ಥಿಂಕ್ ದೇ ಆರ್ ಹಾರ್ಸಸ್ ಬಟ್ ಐ ಕ್ಯಾಂಟ್. 300 ರೂಪಾಯಿ ಒಂದು ದಿನಕ್ಕೆ. ಅವರೇ ತೊಗೊಂಡೋಗಿ ಅವರೇ ತೊಗೊಂಡ್ಬರ್ತಾರೆ ಮೇಲೆ. ಹಮಾರ ಶೇರ್ಪಾ ಲೀಡರ್. ಅಲ್ಲಿ ದಾರಿ ಇದೆ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅವರೆಲ್ಲ. ನಾವು जाने का ಆ ದಾರಿ ಬಿಟ್ಟು ಇನ್ನೊಂದು ದಾರಿಯಿಂದ ಹೋಗ್ತಾ ಇದ್ದೀವಿ ಈಗ ಇಲ್ಲಿಂದ. एंड लेट्स सी इफ यू कुड गो देयर. चले क्या बोलते हो? बहुत दूर हो गया. दिस इज आवर 5th ब्रेक. जली ಕೊಟ್ಟಿದ್ದಾರೆ, ಜಲಿ ಹ್ಯಾಪಿಕಾ ಬಿಸ್ಕೆಟ್. ಆ್ಯಂಡ್ ಇದು ನಮ್ಮ ವಿವೋ, ಇಲ್ಲಿಂದ ತಿಂತಾ ಇರೋದು. ನಮ್ಮವ್ರು ಇನ್ನೂ ಎಲ್ಲರೂ ತುಂಬ ಹಿಂದೆ ಇದ್ದಾರೆ, ನಾವು ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ. ನಾವೇನು ಜೋರಾಗಿ ನೆಟ್ಕೊಂಬಂದಿಲ್ಲ, ಸಿಂಪಲಾಗೆ ನೆಟ್ಕೊಂಬಂದ್ವಿ. ಇನ್ನೂ ನಾವು ಎಕ್ಸ್ಟ್ರಾ ಏನೋ ಪಾತೆಲ್ಲ ಹತ್ಕೊಂಡ್ಬಂದಿದ್ದೀವಿ. ಅಂದರೂ ಇಟ್ ವಾಸ್ ಗುಡ್, ಇಟ್ ವಾಸ್ ಟೂ ಗುಡ್ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಇಟ್ ರೈಟ್ ನೌ. ಆದರೆ ಇವಾಗ ಕಾಣಿಸ್ತಿದೆ ಗೊತ್ತಾ, ಇವೆರಡು ಮೌಂಟೇನ್ಸು. ಈ ಮೌಂಟೇನ್ಸ್ ಮಧ್ಯೆ ಹೋಗ್ತೀವಂತೆ. ಈ ಮೌಂಟೇನ್ಸ್ ಮಧ್ಯೆ ಹೋಗಿ ತಿರ್ಗಾ ಹಂಗೆ ಹೋಗ್ತೀವಿ. ಅಂದರೆ ಇಲ್ಲೊಂದು ಐಸ್ ಮೌಂಟೇನ್ಗೆ ಅನಿಸುತ್ತೆ ಇಲ್ಲಿ ದೂರದಲ್ಲಿ, ಆ ಮೌಂಟೇನ್ಗೆ ಹೋಗ್ತೀವಿ. ಸೊ ಇಟ್ಸ್ ಎಕ್ಸಾಕ್ಟ್. ಇನ್ನು 2 ರಿವರ್ ಕ್ರಾಸ್ ಮಾಡಬೇಕು. ಆ್ಯಂಡ್ ವಿ ಆರ್ ಸ್ಟಿಲ್ 30 to 40% ಆಫ್ ದಿ ಡೆಸ್ಟಿನೇಷನ್. ಲೆಟ್ಸ್ ಗೋ. ಇಲ್ಲೊಂದು ರಿವರ್ ಇದೆ ಆ್ಯಂಡ್ ವಿ ಹ್ಯಾವ್ ಟು ಕ್ರಾಸ್ ಇಟ್. ಹೆಂಗಿದೆ ಮೌಂಟೇನ್ಸ್ ಹಿಂದೆಗಡೆ.
ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಡೇ ಅಲ್ಲಿ ಸಿಗೋ ಫಸ್ಟ್ ರಿವರ್ ಕ್ರಾಸಿಂಗ್. ದೇರ್ ಆರ್ ಅದರ್ ರಿವರ್ ಕ್ರಾಸಿಂಗ್ ಟು ಯು ಹ್ಯಾವ್ ಟು ಕ್ರಾಸ್ ದಿಸ್. Aryan just started going for it. ಅವ್ರ ಮೇಜ್ ನಿಜ ಅವ್ರ ಜೊತೆ ಹಿಂದಿ ಮಾತಾಡಿ ಹಿಂದಿನೇ ಬರುತ್ತೆ ಬಾಯಿಗೆ. ಹಿಂದಿನೇ ಇದೆ, ಅಷ್ಟೊಂದು ಹಿಂದಿನೂ ಇಲ್ಲ. ಸೇಮ್ ಟೈಮ್ ಅಲಾಡ್ತಾ ಇದೆ ಇದು. ಆಮೇಲೆ ಜಾಸ್ತಿ ಹೊತ್ತು ನೀರಲ್ಲಿ ಇಡೋಕ್ಕೂ ಆಗ್ತಾಯಿಲ್ಲ. ಮೈ ಶೂಸ್ ಆಲ್ರೆಡಿ ಗಾಟ್ ವೆಟ್. ಅವ್ನು ಹೆಂಗೆ ಮಾಡಿದಾಗ ಗೊತ್ತಿಲ್ಲ, ಅವ್ನ ಶೂ ವೆಟ್ ಆಗಿಲ್ಲ. ಬಟ್ ಮೈ ಶೂಸ್ ಆರ್ ವೆಟ್. ಐ ಕ್ಯಾನ್ ಫೀಲ್ ದೆಮ್, ದೇ ಆರ್ ವೆಟ್. ಐ ಶುಡಂಟ್ ಹ್ಯಾವ್ ನೋಡ್ಕೋಬೇಕಾಗಿದ್ದಲ್ಲಿ ಶೂ ವೆಟ್ ಆಗಿದೆ. ಬಟ್ ದಟ್ಸ್ ಫೈನ್, ಎವ್ರಿಥಿಂಗ್ ಇಸ್ ವೆಲ್. ಅವ್ರದ್ದು ವಾಕಿ ಟಾಕಿ ಬಿದ್ದೋಗಿತ್ತು ಆ್ಯಂಡ್ ದೇ ಗಾಟ್ ಇಟ್ ಬ್ಯಾಕ್ ಲಿಟ್ರಲಿ. ಅಂದರೆ ಅವ್ರು ಯಾವುದೋ ಕ್ಲೈಂಟ್ ಒಬ್ಬರು ಬಿದ್ದೋಗಿದ್ರಂತೆ. ಆ ಕಡೆ ಹೋದ್ರು ಅವ್ರ ಕ್ಲೈಂಟ್ ಆಲ್ರೆಡಿ ಐ ಗೆಸ್ ಅದನ್ನ ಬಾಟಲ್ ಎತ್ಕೊಂಬರಕ್ಕೆ ಹೋಗಿ ಇಸ್ ವಾಕಿ ಟಾಕಿ ಗಾಟ್ ಬಸ್ಟೆಡ್. ಚಲ್ತೆ. This is our 6th stop point from the first river crossing. View ಏನಂತೀರಾ, ಹೆಂಗಿದೆ ವ್ಯೂ? ಇವಾಗಿನ ಜಸ್ಟು 1 hour ರಶ್ ಮಾಡಿದ್ದೀವಿ. ಇನ್ನೂ ನಮ್ಮವರು ಯಾರೂ ಬಂದಿಲ್ಲ. ಸೊ ವಿ ವೇಟೆಡ್ ಫಾರ್ ಅ ಲಾಟ್ ಆಫ್ ಟೈಮ್. ನೋ ವಿ ಆರ್ ಹೆಡಿಂಗ್ ಟು ಅವರ್ ಬೇಸ್. ಏನು ಮಾಡಬೇಕು ಅಂದರೆ ಹಿಂಗೆ ಹೋಗಿ ಈ ಬೆಟ್ಟ ಸೈಡ್ಗೆ ಹೋಗ್ಬೇಕಂತೆ, ನೋಡೋದು ಹೆಂಗೆ ಹೋಗುತ್ತೆ ಅಂತ. ಹಂಗೆ ಹೋಗ್ತಾ ಹೋಗೋದು. ನೆಕ್ಸ್ಟ್ ಅವರ್ ವಿಲ್ ಬಿ ಅವರ್ 6th ರೆಸ್ಟ್ ಪಾಯಿಂಟ್ ವಿಚ್ ವಿಲ್ ಬಿ ಅವರ್ ಲಂಚ್. ಟೈಮ್ ಬಂದ್ಬಿಟ್ಟು 1:10 ಆ್ಯಂಡ್ ಹ್ಯಾವ್ ಟು ಸಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಇನ್ನೂ ಹತ್ರ ಹೋಗ್ತೀನಿ. ಐಸ್ ಕೆಳಗಡೆ ಹಸಿ ನೀರು ಬರ್ತಿದೆ ಅಂದರೆ ಮೇಲೆ. ಐ ಆಮ್ ಕ್ಲೋಸ್ ಇನಫ್ ಟು ಶೋ ಯು ದಿಸ್. ಹಂಗೆ ನೋಡಿ, ಅದು ಸ್ನೋ ಕೆಳಗಡೆ ಹಸಿ ಬರ್ತಾ ಇರೋದು ನೀರು. ಅದು ಪೂರ ಸ್ನೋ ಫ್ರಮ್ ಡೇ ಟು ಡೇ. ಆ್ಯಂಡ್ ವಿ ಆರ್ ಕಮ್ ಫ್ರಮ್ ಮೇ ಬಿ ಇಲ್ಲಿಂದ ಇನ್ನೂ ಆ ಕಡೆ ಈ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಮುಂದೆಗಡೆದು, ಈ ಬೆಟ್ಟನ ಕ್ರಾಸ್ ಮಾಡ್ಕೊಂಡು ಬಂದಿರೋದು ನಾವು ಸುತ್ತಾಕೊಂಡು. ಆ್ಯಂಡ್ ಈ ಬೆಟ್ಟನ ನಾವು ಹಿಂಗೆ ಕ್ರಾಸ್ ಮಾಡ್ತೀವಿ ಹಿಂಗೆ. ಆ್ಯಂಡ್ ನೋಡಿ ಈ ಕಡೆ ಫುಲ್ ಮಳೆ, ಮೋಡ ಫುಲ್. ಈ ಕಡೆ ಮೋಡ, ಇಲ್ಲೆಲ್ಲ ಮೋಡ. ಈ ಕಡೆ ನೋಡಿ ಕ್ಲಿಯರ್, ಈ ಬೆಟ್ಟದ ಆ ಕಡೆ. ಟೆಂಪರೇಚರ್ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗುತ್ತೆ. ಬಟ್ ಟೆಂಪರೇಚರ್ ಅಲ್ಲ, ವೆದರು. ಟೆಂಪರೇಚರ್ ಇಸ್ ಪ್ರಿಟಿ ಗುಡ್. ಅಲ್ಲೇನಿತ್ತೋ ಇಲ್ಲೂ ಅದೇ ಇದೆ. ಆದರೆ ನಿಧಾನಕ್ಕೆ ಐಸ್ ಮೇಲೆ ಗಾಳಿ ಬಂದಾಗ, ಎ ಸಿ ಗಾಳಿ ಬಂದಾಗ ಚಳಿ ಆಗುತ್ತೆ, ಅದೊಂದಿದೆ. ಬಟ್ ವಿ ಆರ್ ಪುಷಿಂಗ್ ಇಟ್. ಇಲ್ಲಿ ಬಂದು ಊಟ ಮಾಡೋಣ ಅಂದ್ಕೊಂಡ್ವಿ, ಇವಾಗ ಬಂದು ಊಟ ಮಾಡ್ತೀವಿ ಈಗ. ಅವರ್ 6th ರೆಸ್ಟ್ ಪಾಯಿಂಟ್ ಫ್ರಮ್ ಅವರ್ ಡೇ ಟು ಇಯರ್. आगे चल रहे हैं. And I think we still have to go for 3 to 2 kilometers more. Let's see how much we have completed and ಇನ್ನೆಷ್ಟು ಮಾಡಬೇಕು ಅಂತ ನೋಡ್ತೀನಿ. ಪಿಜ್ಜಾ ಇದೆ ನಮ್ಮದು ರೋಲು, ಜ್ಯೂಸ್ ತಿನ್ಬೇಕು ಅಷ್ಟೇ. ಫುಲ್ ಗಟ್ಟಿ ಆಗ್ಬಿಟ್ಟು ಫುಲ್ ಗಟ್ಟಿ ಇದೆ. ಏನು ತಿಂತಿದ್ದೀವಿ ತಿನ್ನೋದು. ಇವಾಗ ಏನು ಸಿಗೋದು ತಿನ್ನೋದೆ. ಜಸ್ಟ್ ನವ್ ಇಟ್ ಸೆಲ್ಫ್ ಮಳೆ ಬರೋಕ್ಕೆ ಶುರು ಆಗಿದೆ ಆಲ್ರೆಡಿ. ಇಲ್ಲಿ ನೋಡ್ಬೋದು, ಅಲ್ಲೇ ಇದೆಲ್ಲ ಬ್ಲರ್ ಆಗ್ತಿದೆ. ಓಹ್ ಅಯ್ಯೋ, ನೀಟಾಗಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಬಟ್ ಸ್ಟಿಲ್ ಮಳೆ ಬರೋಕ್ಕೆ ಶುರು ಆಗಿದೆ. ಆ್ಯಂಡ್ ಸ್ನೋ ಕೂಡ ಫಾಲ್ ಆಗ್ತಿದೆ. ಬಿತ್ತು ಸ್ನೋಸು, ಹೇಲ್ ಸ್ಟೋನ್ಸ್, ನಾಟ್ ಸ್ನೋ. ಇಟ್ಸ್ ನಾಟ್ ಅ ಸ್ನೋ ಫ್ಲೇಕ್. ಇವಾಗ ಜಸ್ಟ್ ಎಷ್ಟೋ ಫೀಟ್ ಎಲಿವೇಶನ್ ಗೇನ್ ಮಾಡಿದ್ವಿ. ಆ್ಯಂಡ್ ಯು ವೋಂಟ್ ಬಿಲೀವ್
ವಾಟ್ ಐ ಆಮ್ ಜಸ್ಟ್ ಸೇಯಿಂಗ್ ಅ ಫ್ರೆಂಡ್. ಅಲ್ಲಿ ಗ್ಲೇಸಿಯರ್ ಕಾಣಿಸ್ತಾ ಇದೆ. ಐ ಶೋ ಯು ದ್ಯಾಟ್. ಇಟ್ಸ್ ಟು ಗುಡ್. And how to pass this right now? ಪೂರ ಥಂಡೆ, ಫುಲ್ ಕೋಲ್ಡ್ ಇದೆ. ಏನಾಗ್ಬಿಟ್ಟಿದೆ ಅಂದರೆ ನಾನು ಯೂಶ್ವಲಾಗಿ ಕನ್ನಡದಲ್ಲೇ ಮಾತಾಡೋದು. ಇಲ್ಲಿ ಎಲ್ಲರ ಜೊತೆ ಹಿಂದಿಲಿ ಮಾತಾಡಿ ಫ್ಲೋಲ್ ಬಂದ್ಬಿಡುತ್ತೆ. ಅಲ್ಲಿ ನೋಡಿ, ಅಲ್ಲೇ ಸ್ನೋ ಬಿದ್ದಿದೆ, ಇಲ್ಲೇ ಸ್ನೋ ಇದೆ, ನಾವು ಹೋಗೋ ಕ್ಯಾಂಪ್ ಸಮೇತ ಸ್ನೋ ಇದೆ. ಬಡಿ ಮಸ್ತ್. ಲೆಟ್ಸ್ ಗೋ. ಲಿಟ್ರಲಿ ಸ್ನೋ. ಇಲ್ಲೊಂದು ಪ್ಯಾಚ್ ಇದೆ. ಇದು ಟ್ರೈಲರು, ಅಲ್ಲಿನ್ನೂ ಇದೆ ನೋಡ್ರಿ, ಅದು ಕ್ಲೈಮ್ಯಾಕ್ಸು. ಫುಲ್ಲು ಅಂದರೆ ಮಳೆ ಬಂತು ನಾವು ರೀಚ್ ಆದಮೇಲೆ. ಹೆವಿ ಕೋಲ್ಡ್ ಇದೆ, ಎಲ್ಲರೂ ಬರ್ತಾ ಇದ್ದಾರೆ. ಆಲ್ರೆಡಿ ನಾನು ಇದು ಹೆವಿ ಜಾಕೆಟ್ ಅಂತೀವಿ, ಇದನ್ನು ತುಂಬ ದಪ್ಪ ಇರುತ್ತೆ ಮತ್ತು ಹೀಟ್ ಟ್ರಾಪ್ ಮಾಡುತ್ತೆ ಇದು. ಓಕೆ, ನಾನು ಥರ್ಮಲ್ಸ್ ಹಾಕೊಂಡಿದ್ದೀನಿ ಒಳಗಡೆ. ನನ್ನ ಪ್ಯಾಂಟ್ ಒಳಗಡೆ ಇನ್ನೊಂದು ಪ್ಯಾಂಟ್ ಇದೆ. ಆ್ಯಂಡ್ ಅಲ್ಲಿಗೆ ಹತ್ತೋದು ನಾಳೆ. ದಟ್ಸ್ ಅವರ್ ಗೋಲ್, ಟು ಕ್ಲೈಂಬ್ ದಟ್ ಮೌಂಟೇನ್ಸ್ ಓವರ್ ದೇರ್. ಎವ್ರಿಬಡಿ ಇವಾಗಿನ್ನು ಜಸ್ಟು ಇದರಿಂದ ಬರ್ತಾ ಇದ್ದೀವಿ. ಫುಲ್ಲು ಮಳೆ ಬರ್ತಾಯಿದೆ ಆ್ಯಕ್ಚುಲಾಗಿ. ಕಾಣಿಸ್ತಿದ್ಯಾ? ಕ್ಯಾಪ್ಚರ್ ಆಗ್ತಿದೆಯಾ ಗೊತ್ತಿಲ್ಲ ನನಗೆ, ಯಾಕಂದರೆ ನಾನು ಕೈ ಫುಲ್ಲು ಇದರಲ್ಲಿ ಇಟ್ಕೊಂಡಿದ್ದೀನಿ. ಮಳೆ ಬರ್ತಿದೆ. ಅವಳು ವಾಕಿಂಗಿಗೆ ಹೋಗಿದ್ವಿ ಜಸ್ಟ್ ಇಲ್ಲೇ. ನಮ್ಮ ಕ್ಯಾಂಪ್ ಸೈಟ್ ತುಂಬ ಹತ್ರನೇ ಇದೆ, ಅಷ್ಟೊಂದೇನು ದೂರ ಇಲ್ಲ. ಆ್ಯಂಡ್ ಇಟ್ ವಾಸ್ ಗುಡ್. ಕೂತ್ಕೊಂಡು ಸುಮ್ಮನೆ ಮಾತಾಡ್ತಿದ್ವಿ ಇಬ್ಬರು ಕೂಡ. ಮಳೆಯಲ್ಲಿ ಹೋಗ್ತಾ ಇದ್ವಿ, ಮುಚ್ಕೊಂಡು ಅಲ್ಲೇ ಇರ್ಬೋದಿತ್ತು. ಬಟ್ ಸ್ಟಿಲ್ ಕಾಂಟ್ ಮಿಸ್ ಔಟ್ ದಿ ಚಾನ್ಸಸ್ ದಟ್ ಯು ಗೆಟ್. ಯು ವೋಂಟ್ ಕಮ್ ಹಿಯರ್. ಇನ್ನೊಂದು ಸರಿ ಬರ್ತೀನಾ? ಮೇ ಬಿ ಯೆಸ್, ಇಫ್ ಐ ವಾಂಟ್ ಟು ಡೂ ಅ ಸೋಲೋ ಟ್ರಿಪ್. ಬಟ್ ನೋ, ನಾಟ್ ಅಂಟಿಲ್ 3 to 4 years ಅಂತೂ ಬರಲ್ಲಲ್ಲ. ಸೊ ಬರೋವರೆಗೂ ಚೆನ್ನಾಗಿ ಓಡಾಡಿ ಅಷ್ಟೇ. ಈ ಸಾಟ್ ಕೈ ಹಿಡಿಯೋಕ್ಕಾಗ್ತಿಲ್ಲ ಆಚೆ. Simone, please. चार्जेस तो पड़ गया है। रेनकोट भी और जूते का भी स्लाइड होने का खतरा है। ಆಗಲೇ ತೋರಿಸಿದ ಬೇರೆ, ಇವಾಗ ಫುಲ್ಲು ಲೈಕ್ ಹೇಲ್ ಸ್ಟಾರ್ಮ್ ಫುಲ್ ಬಿದ್ದುಬಿಟ್ಟಿದೆ. ಸುತ್ತ ವೈಟ್, ಇಲ್ಲಿ ನೋಡಿ ಎಲ್ಲ ವೈಟ್ 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 ಫುಲ್. ಇಟ್ಸ್ ಫುಲ್ ಫಿಲ್ಡ್ ವಿತ್ ವೈಟ್. ನೋಡು ಎಷ್ಟು ವೈಟ್ ಫಿಲ್ ಆಗಿದೆ ಅಂದರೆ. ಸ್ನೋನೇ ಇದು, ಲೈಕ್ ಲಿಟ್ರಲಿ. ಆ್ಯಂಡ್ ಇಟ್ಸ್ ಫುಲ್ ಫಿಲ್ಡ್ ವಿತ್ ಸ್ನೋ. ಹ್ಯಾಪಿ ಅಬೌಟ್ ಇಟ್? ಯಾ, ಐ ಆಮ್ ಟು ಹ್ಯಾಪಿ ಅಬೌಟ್ ಇಟ್. ಏನೇ ಆದರೂ ಇವತ್ತೇ ಆಗ್ಬಿಟ್ಟಿದೆ. ನಾಳೆ ನಂಗೆ ಏನೂ ಆಗಬಾರ್ದಾಗಿತ್ತು, ಇವತ್ತೇ ಆಗಬೇಕಾಗಿದ್ದೆಲ್ಲನೂ. ಇಲ್ಲಿಂದ ವ್ಯೂ ನೋಡಿ, ಏನು ವ್ಯೂ ಇದೆ. फ्लैट तो आज एक और भी हुआ था. ಇವತ್ತಿನ ಸ್ನ್ಯಾಕ್ಸ್ ಕಾಫಿ ಆ್ಯಂಡ್ ಪಕೋಡೆ. ಆ್ಯಂಡ್ ಪಕೋಡೆ ಆರ್ ಜಸ್ಟ್ ಟು ಗುಡ್. ಬಿಸಿಲ್ಲ ಬಂದುಬಿಟ್ರೆ ಟೇಸ್ಟ್ ಹೆಂಗಿದೆ ಗೊತ್ತಾ? ನಮ್ಮ ಮನೆ ಚೆನ್ನಾಗಿ ಬೈತಾರೆ. लकड़ी ले आओ, जब सब जाओ दो लकड़ी ले आओ। कौन बार में देता करवा के, क्यों लकड़ियाँ लाओ, कौन बार में देता करवा के। कुछ और चला दो यार. यहाँ पे कितने टेढ़े लोग हैं. ಲಿಟ್ರಲಿ ಇವಾಗ ಟೈಮ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ. ನನ್ನ ಪ್ರಕಾರ ನೀವು ಯಾರು ಪ್ರಾಪರಾಗಿ ಗೆಸ್ಸೇ ಮಾಡಲ್ಲ ಟೈಮ್ ಎಷ್ಟಿದೆ ಅಂತ. ಎಷ್ಟಿರ್ಬೋದು ಟೈಮ್? ನಾನು ಇದನ್ನು ತೊಳ್ಕೊಂಡೋಗಕ್ಕೆ ಬಂದೆ. ಮೇ ಬಿ ಟೈಮ್ ರೈಟ್ ನಾವ್ ಇಸ್ 7:20, 7:20.
ಇನ್ನೇನು 7:30 ಆಗುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿದೆ. 7:20 ಆಗಿದೆ, ಹಿಂಗಿದೆ. ಇನ್ನು ಬೆಳಗ್ಗೆ ಇದ್ದಂಗೆ ಐತಿದು, ಅರ್ಲಿ ಮಾರ್ನಿಂಗ್ ಥರ. ಐ ಥಿಂಕ್ ಇವನ್ ಫಾರ್ 8 ಇಟ್ ವಿಲ್ ಬಿ ಲೈಕ್ ದಿಸ್ ಓನ್ಲಿ. ಇಲ್ಲಿ ತೊಡಿಬೇಕು, ತೊಳ್ಕೊಂಡ್ವಿ, ಇವಾಗ ಹೋಗ್ತಾ ಇದ್ದೀವಿ ನಾವು. Would you want to take a crazy picture of me? You. And this is our second day lunch या डिनर है. ये डिनर है क्योंकि बाहर उतना धूप नहीं है, इट्स रोशनी है, so that's why we can't. काफ़ी ज़्यादा स्नो की वजह से आज रोटियाँ नहीं बन पाई. रोटी भी नहीं बन पाई है एंड लाइट्स नहीं है, इसी कारण चलता है. दिल्ली में गुलाब जामुन